ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಿಜವಾಗಿ ನೋಡಿದರೆ ಸಹಾಯದಿಂದ ಸಂಬಂಧಗಳು ಹುಟ್ಟಬೇಕು ಮತ್ತು ಇದ್ದ ಸಂಬಂಧಗಳು ಗಟ್ಟಿಯಾಗಬೇಕು. ಆದರೆ ವಾಸ್ತವ ಜೀವನದಲ್ಲಿ ಮಾತ್ರ ಸಹಾಯದಿಂದ ಎಲ್ಲ ಸಂಬಂಧಗಳು ನಷ್ಟವಾಗಿ ಹೋಗುತ್ತಿವೆ. ಯಾಕೆ ಅಂತ ನೀವು ಕೇಳಿದ್ರೆ, ಒಬ್ಬ ವ್ಯಕ್ತಿ ಕಷ್ಟದಲ್ಲಿ ಬಿದ್ದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಆತನ ಹತ್ತಿರ ಇರುವ ಜನರಲ್ಲಿ 90% ಜನ ಫರಾರಿಯಾಗಿ ಬಿಡುತ್ತಾರೆ. ಸುಮ್ಮನೆ ಯಾಕೆ ಇವನಿಗೆ ಸಹಾಯ ಮಾಡುವುದು ಅನ್ಕೋತಾರೆ. ಮಿಕ್ಕಿದ 10% ಜನರು ಅದು ಹೇಗೋ ಸಹಾಯ ಮಾಡೋಕ್ ಮುಂದಾಗ್ತಾರೆ ಅಥವಾ ಸಹಾಯ ಮಾಡ್ತಾರೆ. ಸಹಾಯ ಮಾಡಿದ ಮೇಲೂ ಅವರೊಂದಿಗಿನ ಸಂಬಂಧಗಳು ಕೂಡ ನಾಶವಾಗಿಯೇ ಹೋಗುತ್ತವೆ. ಯಾಕೆ ಅಂತ ನೀವು ಕೇಳಿದ್ರೆ, ಅದರಲ್ಲಿ ಒಂದು 5% ಜನ ಹೇಗಿರ್ತಾರೆ ಅಂದ್ರೆ, ತಾವು ಸಹಾಯ ಮಾಡಿದ್ದಕ್ಕೆ ಸಹಾಯ ತೆಗೆದುಕೊಂಡ ವ್ಯಕ್ತಿ ಅವರ ಗುಲಾಮನಂತಿರಬೇಕು ಎಂದು ಭಾವಿಸುತ್ತಾರೆ. ಅದು ಸಹಾಯ ತೆಗೆದುಕೊಂಡವನಿಂದ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಸಹಾಯ ಮಾಡಿದವರಲ್ಲಿಯೂ 5% ಸಂಬಂಧಗಳು ನಷ್ಟವಾಗಿ ಹೋಗುತ್ತವೆ. ಉಳಿಯಿತು 5%. ಅವು ಹೇಗೆ ನಾಶವಾಗುತ್ತವೆ ಅಂದರೆ, ಸಹಾಯ ತೆಗೆದುಕೊಂಡವನಲ್ಲಿ ಕೃತಜ್ಞತೆ ಇರುವುದಿಲ್ಲ. ಅಂದ್ರೆ ಉಪಕಾರವನ್ನ ಸ್ಮರಿಸದಂತಹ ಸ್ವಭಾವ ಅವನಲ್ಲಿರುವುದರಿಂದ ಉಳಿದ 5% ಸಂಬಂಧಗಳು ಸಹಿತ ನಾಶವಾಗಿಯೇ ಹೋಗುತ್ತಿವೆ ವಿನಃ ಒಂದು ಸಂಬಂಧವೂ ಕೂಡ ಗಟ್ಟಿಯಾಗಿ ಉಳಿಯುತ್ತಿಲ್ಲ. ಅಪವಾದ ಇರಬಹುದು, ಇಲ್ಲ ಅನ್ನಲ್ಲ. ಆದ್ರೆ ಬಹುತಾಂಶವಾಗಿ ಎಲ್ಲ ಸಂಬಂಧಗಳು ಸಹಾಯದಿಂದಲೇ ನಾಶವಾಗುತ್ತಿವೆ ಎಂದು. ಇದು ವಿಚಿತ್ರ ಬಂಧುಗಳೇ, ಇದು ವಿಚಿತ್ರ. ಹೀಗಾಗಬಾರದು. ಧನ್ಯವಾದಗಳು.